ಗಣೇಶಿಗೆ ಒಂದು ನಮಸ್ಕಾರ ಹಾಕೋಣ ಇದ್ದೀನಿ. ಅಕ್ಕನ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಟರ್ಮಿನಲ್ 2 ಹೆಂಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಯಾವುದಿದು ರಾಯಲ್ ಸಲ್ಯೂಟ್ ಅಂತ ಒಂದು ಪರ್ಫ್ಯೂಮ್ ಬಾಟ್ಲು ಬಂದು 11,000 ಇದು ಆ್ಯಕ್ಚುಲಿ ಏನಾದ್ರು ಮೂವ್ ಆಗುತ್ತೆ. ಎಲ್ಲರಿಗೂ ಇದೊಂಥರ ಒಳ್ಳೆ ಪಾಯಿಂಟು. ಈ ಸೌಂಡ್ ಒಂಥರ ವಾಟರ್ ಫಾಲ್ಸ್ ಏನಾರು ಸೌಂಡ್ ಕೇಳ್ತಾ ಇದ್ರೆ ಕಾಜು ಕಟ್ಲಿ, ಧಾರವಾಡ ಪೇಡ, ಸೋನ್ ಪಾಪಡಿ, ಮೈಸೂರು ಪಾಕ್ ಥರ ಇದೆ. ಬಟ್ ಅದರೊಳಗೆ ಸ್ವೀಟ್ ಇರೋದು. ಚನ್ನಪಟ್ಟಣದ ಹೆರಿಟೇಜು ಇದೆ. ಎಸ್, ಥ್ಯಾಂಕ್ ಯು. ಜರ್ಮನಿಗೆ ಹೊರಡ್ತಾ ಇದ್ದಾನೆ. ನಡ್ರಿ ಸ್ಟ್ರೈಟಿಂದಾನೆ ಹೋಗ್ಬೋದು. ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಓ ಮೈ ಗಾಡ್, ಬಂದಿರಲ್ಲ ಬಾಯ್ 4 ತಿಂಗಳು. ಆದರೂ ಇಲ್ಲಿ 4 ತಿಂಗಳಿಗೆ ಬರ್ತಾನೆ ಅನ್ನೋ ಒಂದು ಖುಷಿಗೂ ಖುಷಿಯಾಗಿ ಕಳಿಸ್ಕೊಡ್ತಾ ಇದ್ದೀವಿ. ಹೌದಾ ಅಲ್ವಾ ಯಶ್? ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ವಾಂಡರ್ ವಿತ್ ಮನು ಚಾನಲ್ಗೆ. ಇವಾಗ ನಾನಂತೂ ಮ್ಯೂನಿಕ್ಗೆ ಹೊರಟಿದ್ದೀನಿ ಅಕ್ಕನ ಎಂಗೇಜ್ಮೆಂಟ್ ಮುಗಿಸ್ಕೊಂಡು. ಇವಾಗ ನೋಡೋಣ ನಮ್ಮ ಬೆಂಗಳೂರು ಏರ್ಪೋರ್ಟಲ್ಲಿ ಟರ್ಮಿನಲ್ 2 ಹೆಂಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ನೀವಿಲ್ಲಿ ನೋಡ್ತಾ ಇರೋದು ಹೊಸ್ದಾಗಿ ಇಂಪ್ಲಿಮೆಂಟ್ ಆಗಿರೋ ಟರ್ಮಿನಲ್ 2 ಎಲ್ಲ ನೋಡ್ಕೊಳ್ಳೋಣ. ವಾಕಿನ್ ಪ್ರೋಗ್ರೆಸ್. ಗಾರ್ಡನ್ ಸಿಟಿ ಅನ್ನೋ ಹೆಸರಿಗೆ ನಮ್ಮ ಬೆಂಗಳೂರು ಫೇಮಸ್ ಆಗಿರೋದ್ರಿಂದ ಇಲ್ಲಿ ಅದೇ ಕಾನ್ಸೆಪ್ಟನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿ, ಅಲ್ಲಿ ಆ ಸೈಡ್ ಫಾಲ್ಸ್ ಇದೆ. ಬಟ್ ನಮಗೆ ಇದು ಏನೋ ಎಂಟ್ರಿ ಇಲ್ಲ ಸದ್ಯಕ್ಕೆ. ನನಗೆ ಇರೋದು 10 ಗಂಟೆಗೆ ಫ್ಲೈಟು. C1 ಗೇಟ್ವರೆಗೂ ಹೋಗಬೇಕು. ಸೊ C1 ಗೇಟ್ವರೆಗೂ ನೋಡೋಣ ಏನೇನು ಸಿಗುತ್ತೆ ನಮಗೆ. ಸಿಕ್ಕಾಪಟ್ಟೆ ಟೈಮ್ ಶಾರ್ಟೇಜ್ ಇದೆ, ಯಾಕಂದರೆ ಇದು 2ನೇ ಸಲ ಮಾಡ್ತಾ ಇರೋದು. ಒಂದು ಸಲ ಮಾಡೋಕ್ಕೋಗಿ ವೀಡಿಯೋ ಬಟನ್ ಪ್ರೆಸ್ಸೇ ಮಾಡಿಲ್ಲ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ನೋಡೋಣ. ಓಕೆ, ಸೊ ಬೆಂಗಳೂರು ಡ್ಯೂಟಿ ಫ್ರೀ ಸ್ಟೋರ್ಸ್ನ ನೋಡೋಣ ಏನೇನು ಸಿಗುತ್ತೆ ಅಂತ. ಎಲ್ಲ ಕಡೆ ಅಪ್ಯಾರೆಂಟ್ಲಿ ಡ್ಯೂಟಿ ಫ್ರೀ ಸ್ಟೋರ್ಸ್ನಲ್ಲಿ ಎಣ್ಣೆ ಬಾಟಲ್ ಆಗಲಿ ಆರ್ ಪರ್ಫ್ಯೂಮ್ಸ್, ಚಾಕ್ಲೇಟ್ಸ್ ಆ್ಯಂಡ್ ಸಮ್ ಅದರ್ ಸ್ಟಫ್ಸ್ ಸಿಗುತ್ತೆ. ಸೊ ನಿಮಗೆ ಏನಾದರೂ ಲೈಕ್ ಕ್ಯಾಬಿನ್ ಬ್ಯಾಗೇಜ್ ಏನಾದರೂ ಫುಲ್ ಆಗಿದ್ರು ಅಷ್ಟೇ ಇಲ್ಲಿ ತೊಗೊಂಡು ಹೋಗ್ಬೋದು. ಎಲ್ಲ ಕಡೆ ಬಿಟ್ಟೇ ಬಿಡ್ತಾರೆ. ಆ್ಯಸ್ ಇಟ್ ಈಸ್ ಡ್ಯೂಟಿ ಫ್ರೀ. ಅಡಿಷ್ನಲ್ ವೆಯ್ಟೇಜ್ ಪ್ರಕಾರನೂ ತೊಗೊಂಡೋಗ್ಬೋದು. ಇಲ್ಲಿ ನೋಡಿ, ಯಾವುದಿದು ರಾಯಲ್ ಸಲ್ಯೂಟ್ ಅಂತ. ಇನ್ನು ಅದು ಬಿಟ್ಟರೆ ಈ ಸೈಡು JD ಇದೆ. ಇಲ್ಲೇನೋ ಎಂಗ್ರೇವಿಂಗ್ ಬೇರೆ, 3D ಪ್ರಿಂಟಿಂಗಾ? ಇಲ್ಲ, ಎಂಗ್ರೇವಿಂಗ್ ಮೆಷಿನ್ ಇದು. ಏನು ಇದ್ರ ಮೇಲೆ ಬಾಟಲ್ ಮೇಲೆ ಏನಾದ್ರು ಎಂಗ್ರೇವಿಂಗ್ ಮಾಡಿಕೊಡ್ತಾರ ಇರಬೇಕು. ಜಾನಿ ವಾಕರ್ಸ್ ಏನೇನೋ ತುಂಬ ಸೇಲ್ಸ್ ಎಲ್ಲ ನಡೀತಿದೆ ಗುರು. ಆದರೆ ಇವಾಗ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ ನಮಗೆ ತಗೊಳಕ್ಕಾಗಲ್ಲ. ಇಲ್ಲಿ ಆಲ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಪರ್ಫ್ಯೂಮ್ಸ್ ಸಿಗುತ್ತೆ. ನೀವೇನಾರು ತುಂಬ ಶಾಪಿಂಗ್ ಮಾಡೋದಾದರೆ ನೋಡ್ಬೋದು. ಒಂದು ಪರ್ಫ್ಯೂಮ್ ಬಾಟ್ಲು ಬಂದು 11,000 ಇದೆ. ಸಖತ್ತಲ್ಲ? 11,000-12,000ವರೆಗೂ ಇದೆ. ನೈಸ್. ಮಸ್ತಾಗಿದೆ ಇಲ್ಲಿ ಆನೆ. ಇದು ಆ್ಯಕ್ಚುಲಿ ಏನಾದರೂ ಮೂವ್ ಆಗೋ ಥರ ಏನಾರು ಆ್ಯನಿಮೆಟ್ರಾನಿಕ್ಸ್ ಥರ ಇದ್ದಿದ್ರೆ ಚೆನ್ನಾಗಿರೋದು ಅವಾಗವಾಗ. ಆದರೆ ಬೆಳಗ್ಗೆ ಬಂದಿರೋದ್ರಿಂದ ಸ್ವಲ್ಪ ಜನ ಕಮ್ಮಿ, ಅದಕ್ಕೋಸ್ಕರ ಕಮ್ಮಿ ಇಡಬೇಕು. ಓಹೋ, ಟೋಬ್ಲರೋನ್ ಚಾಕ್ಲೇಟ್ಸ್ ಬೈ 2 get 1 ಫ್ರೀ. ಇಲ್ಲೂ ಆಫರ್ ನಡೆಸ್ತಾರಲ್ಲ ಗುರು. ಜಾಸ್ತಿ ಪ್ರೈಸ್ ಹಾಕ್ಬಿಟ್ಟು ಕಮ್ಮಿ ಮಾಡ್ತಾರಾ? ಇಲ್ಲ, ಆ್ಯಕ್ಚುಲಿ ಎಲ್ಲ ಕಡೆ ಇಷ್ಟೇ ಇರುತ್ತೆ ಪ್ರೈಸು. ಇಷ್ಟೇ ಸದ್ಯಕ್ಕಿರೋದು ಡ್ಯೂಟಿ ಫ್ರೀ ಸ್ಟೋರ್ಸ್. ಸೊ ಡ್ಯೂಟಿ ಫ್ರೀ ಸ್ಟೋರ್ಸ್ ಆಗ್ತಾ ಇರೋಂಗೆ ಕೆಲವೊಂದು ಶಾಪ್ಸ್ ಇದೆ ಅಂತ ಗೊತ್ತು. ಬಟ್ ನೋಡೋಣ ಯಾವ ಥರ ಶಾಪ್ಸ್ ಇದೆ. ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಟರ್ಮಿನಲ್ 2. ಇದೇ ಥರ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂತ ನನ್ನ ಆಸೆ. ಬೆಂಗಳೂರಿಗೆ ಯಾರು ಫಸ್ಟ್ ಟೈಮ್ ಏನಾರು ಎಂಟ್ರಿ ಆಗ್ತಿರುವಾಗ ಈ ಥರ ನಮ್ಮ ಏರ್ಪೋರ್ಟ್ ನೋಡಿನೇ ಖುಷಿ ಪಡಬೇಕು, ಹಂಗೆ ಅನಿಸ್ಬೇಕು. ವಾವ್. ಓಕೆ, ಈಥೋ ಸಮಿಟ್. ಮಸ್ತು ರೀ. ನನಗೆ ವಾಚಸ್ ಅಂದರೆ ಅಂತೂ ತುಂಬ ಇಷ್ಟ. ನನ್ನ ಹತ್ರನೇ ಆ್ಯಕ್ಚುಲಿ ಒಂದು ಟ್ಯಾಗ್ಯೂರ್ ವಾಚೂ ಇದೆ, ಟೈಟನ್ ಆಫ್ ಕೋರ್ಸ್. ಅದು ಬಿಟ್ಟರೆ ಯಾವುದೋ ಒಂದು ಇನ್ನೊಂದೆರಡು ಕಪಲ್ ಆಫ್ ವಾಚಸ್ ಇದೆ. ಸೊ ಹಲೋ. ಸೊ ಇನ್ನು ಅದು ಬಿಟ್ಟರೆ ಓಕೆ, ಈ ಸೈಡ್ ಒಂದು ಬ್ರೈಟ್ಲಿಂಗ್ ಅನ್ನೋದಿದೆ. ಆದರೆ ಸದ್ಯಕ್ಕೆ ಇವಾಗ ಅಷ್ಟು ಕಾಸಿಲ್ಲ ತೊಗೊಳಕ್ಕೆ, ಆ್ಯಂಡ್ ಟೈಮ್ ಇಲ್ಲ ಇನ್ನೊಂದು. ಸೊ ಸ್ವಲ್ಪ ಬೇಗ ಹೋಗೋಣ. ಪೆರೋನ್ ಅಂತೆ, ಪೆರೋನಾ. ಓಕೆ, ಇಲ್ಲಿ ಇನ್ನೊಂದು ರೇರ್ ಪ್ಲ್ಯಾನೆಟ್ ಅನ್ನೋದಿದೆ. ಆಲ್ ಎಥ್ನಿಕಲ್ ಸ್ಟಫ್ಸ್ ಸಿಗ್ಬೋದು ಇಲ್ಲಿ. ಇಲ್ಲಿ ತಾಜ್ ಮಹಲ್ 3D ಆರ್ಟ್ ಥರ ಇದೆ. ಆ್ಯಂಡ್
ಕೃಷ್ಣ ಗಣೇಶಗೆ ಒಂದು ನಮಸ್ಕಾರ ಹಾಕೋಣ. ಹಾಗೆ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಸ್ಟಫ್ಸ್ ಸೋ ಕೂಲ್. ಎನಿ ಆ್ಯಂಟಿಕ್ ಪೀಸಸ್ ಏನಾರು ತೊಗೊಂಡೋಗ್ಬೇಕು ಅಂದರೆ ಮಾಡ್ಕೊಂಡು ತೊಗೊಂಡೋಗ್ಬೋದು. ಮಸ್ತು. ಬೈ ಒನ್ ಗೆಟ್ ಒನ್ ಸ್ಟೋವ್ಸ್ ಓನ್ಲಿ. ಮಸ್ತು ರೀ. 13,000 ಸ್ಟೋವು. ತುಂಬ ಚೆನ್ನಾಗಿದೆ. ಕ್ವಾಲಿಟಿ, ಮೆಟೀರಿಯಲ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಪ್ರತಿ ಸಲ. ಆ್ಯಂಡ್ ನನಗೆ ಅನಿಸ್ದಂಗೆ ಅದು ಇಟ್ಸ್ ಅ ವೆರಿ ಡೆಲಿಕೇಟ್ ಸಾಫ್ಟ್ ಟಚ್ ವೂಲ್ ಥರ ಅನಿಸುತ್ತೆ. ಸೊ ಅದಕ್ಕೆ ಅಷ್ಟು ಕಾಸ್ಟ್ಲಿ ಇರೋದು. ಇಲ್ಲಿ ಇನ್ನೊಂದೆರಡು ಆಯುರ್ವೇದಿಕ್ ಮಷೀನ್ಸ್ ಅಲ್ಲ ಫಾರೆಸ್ಟ್ ಎಸೆನ್ಷಿಯಲ್ಸ್ ಅಂತ ಇದೆ, ಲೈಕ್ ಬಾಡಿ ಕೇರ್, ಸೋಪ್, ಕಾಸ್ಮೆಟಿಕ್ಸ್ ಆ ಥರ ಸಿಗ್ಬೋದು. ದೇರ್ ಇಸ್ ಒನ್ ಮೋರ್ ಪೀಸ್ ಏರಿಯಾ ಆ್ಯಂಡ್ ಅ ಪಶ್ಮಾ. ಓಕೆ, ಸೊ ಎಂಟ್ರಿ ಆದ್ವಾ? ಓ ಇಲ್ಲ, ಸಿವನ್ವರೆಗೂ ನಡ್ಕೊಂಡು ಹೋಗ್ಬೇಕಲ್ಲ. ನೋಡೋಣ ಇನ್ನೇನಿದೆ ಅಂತ. ಇಲ್ಲಿ ಬರ್ತಾ ಇರೋಂಗೆ ಏನೋ ಐರಿಷ್ ಹೌಸ್. ಓಕೆ, ದಟ್ಸ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್, ರೆಸ್ಟೋ ಬಾರ್ ಅನಿಸುತ್ತೆ. ಮಸ್ತಾಗಿ ಮಾಡಿದಾರಪ್ಪ, ಸಖತ್. ಎಲ್ಲರಿಗೂ ಇದೊಂಥರ ಒಳ್ಳೆ ಪಾಯಿಂಟು. ಈ ಸೌಂಡ್ ಒಂಥರ ವಾಟರ್ ಫಾಲ್ಸ್ ಏನಾರ ಸೌಂಡ್ ಕೇಳ್ತಾ ಇದ್ರೆ, ಒಂದು ಇಫ್ ಇಟ್ಸ್ ಲೈಕ್ ಆರ್ಟಿಫಿಷಿಯಲ್ ಇಲ್ಲಿ ಮಾಡಿದ್ರು ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಈ ಥರ ವಾಟರ್ ಫಾಲ್ಸ್ ಸೌಂಡ್ ಕೇಳೋದಾಗಲಿ. ನನಗೆ ಅನ್ಸಂಗೆ ಸಿಂಗಾಪುರಲ್ಲೂ ಅಷ್ಟೇ ಇನ್ನೂ ದೊಡ್ಡದಾಗಿದೆ ಅಫ್ಕೋರ್ಸ್, ಬಟ್ ಅದೇ ಥರ ಅಂತ ಏನಲ್ಲ, ಬಟ್ ಸಕ್ಕತ್ತಾಗಿ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಮೇಂಟೈನ್ ಮಾಡಬೇಕು ಅದೇ ಥರ. ಹಾಗೇನೆ ಇಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಬೆಂಗಳೂರು ವಿಲ್ ಬಿ ಅ ಆಸಮ್ ಏರ್ಪೋರ್ಟ್. ಬ್ಯಾಂಗ್ಳೂರು ಏರ್ಪೋರ್ಟ್ ಬಂದು ಇಲ್ಲೊಂದು ಲಾ ಮ್ಯಾಡಲೀನ್ ಅಂತ ಅಂದ್ಬಿಟ್ಟು ಫ್ರೆಂಚ್ ಬೇಕರಿ ಕೆಫೆ ಇದೆ. ಆ್ಯಂಡ್ ಇಲ್ಲೊಂದು ಕೆಫೆ ಚಾಕ್ಲೇಟ್, ಕಿಚನ್ ಆ್ಯಂಡ್ ಬಾರ್. ಇಲ್ಲೆಲ್ಲ ಹೋಗಿ ಕುತ್ಕೊಂಡು ತಿನ್ನೋಕ್ಕೆ ಅಟ್ಲೀಸ್ಟ್ ಒನ್ ಟೈಮ್ ಸಕ್ಕತ್ತಾಗಿ ಅನಿಸುತ್ತೆ. ಅದೊಂಥರ ಒಳ್ಳೆ ಫೀಲ್ ಕೊಡುತ್ತೆ. ಕಾಸು ಸ್ವಲ್ಪ ಜಾಸ್ತಿ ಇರುತ್ತೆ, ಹಾಗಂತ ನಾವೇನು ದಿನ ತಿಂತೀವ. ಆ್ಯಂಡ್ ಒಂಥರ ಇಂಡಿವಿಜುವಲ್ ಆಗಿ ಒಂದೊಂದೇ ಒಂಥರ ಇದು ಥರ ಕೊಟ್ಟಿದ್ದಾರೆ, ಏನು ಗೂಡು ಥರ. ಸೊ ಅಲ್ಲೇ ಕುತ್ಕೊಂಡು ತಿನ್ಬೋದು. ಸ್ವಲ್ಪ ಪ್ರೈವಸಿನೂ ಇದೆ, ಸೆಮಿ ಪ್ರೈವಸಿ ಥರ. ನಾವಿಲ್ಲಿನ ನೋಡ್ಬೋದು, ಬಟ್ ಅವ್ರಿಗೂ ಏನು ಅಷ್ಟೊಂದೇನು ಡಿಸ್ಟರ್ಬ್ ಆಗೋಲ್ಲ. ಓಕೆ, ಆನಂದ್ ಸ್ವೀಟ್ಸ್ ಇದೆ, ನೋಡೋಣ ಏನೇನು ಸಿಗುತ್ತೆ ಅಂತ. ಓಕೆ, ಸೊ ಕಾಜು ಕಟ್ಲಿ, ಧಾರವಾಡ ಪೇಡ, ಸೋನ್ ಪಾಪಡಿ, ಮೈಸೂರು ಪಾಕ್ ಇಷ್ಟೊಂದು. ನಾನು ಫಸ್ಟೇ ಸ್ವೀಟ್ ಪ್ರಿಯ ಬೇರೆ. ಸೊ ನೈಸ್. ಇಲ್ಲಿ ನೋಡಿ, ಹೆರಿಟೇಜ್ ಆಫ್ ಕರ್ನಾಟಕ ಅಂತ ಒಂದು ಬುಕ್ಕೇ ಬರ್ದವ್ರ. ಬುಕ್ ಥರ ಇದೆ, ಬಟ್ ಅದ್ರೊಳಗೆ ಸ್ವೀಟ್ ಇರೋದು. ಬುಕ್ ಶೇಪಲ್ಲಿದೆ ಅದು. ಚನ್ನಪಟ್ಟಣದ ಹೆರಿಟೇಜು ಇದೆ ನೋಡಿ. ಚನ್ನಪಟ್ಟಣದ ಟಾಯ್ ಟೌನ್. ಇನ್ನು ಕಾಜು ಕಟ್ಲಿ, ಮೈಸೂರು ಪಾಕ್. ಈ ಮೈಸೂರು ಪಾಕ್ ಆ್ಯಂಡ್ ಆಲ್ ಈಸ್ ರಿಯಲಿ ಕೂಲ್. ಮಖಾನ, ನಾವು ಇವಾಗ ಆ್ಯಕ್ಚುಲಿ ಮಖಾನ ಅಂತೂ ತುಂಬ ಫೇಮಸ್ ಆಗ್ತಾ ಇದೆ ಎಲ್ಲ ಕಡೆ, ಆ್ಯಕ್ಚುಲಿ ಇಂಟರ್ನ್ಯಾಷನಲಿ. ಬಟ್ ಇಲ್ಲೇನೆ ಇಂಡಿಯಾನಲ್ಲೇ ಬೆಳೆಸೋದು ಅದನ್ನು. ಆ್ಯಂಡ್ ಐ ಗೆಸ್ ಅದು ಲೈಕ್ ಇನ್ ಎನಿ ಆಫ್ ದ ನಾರ್ದರ್ನ್ ಸ್ಟೇಟ್ಸ್ ಐ ಗೆಸ್. ಆ್ಯಂಡ್ ಇಲ್ಲಿ ಅಂದರೆ ಇಟ್ಸ್ ಲೈಕ್ ಅ ಫೈನಲ್ ಪಿಟ್ ಸ್ಟಾಪ್ ಥರ. ನಿಮ್ಗೇನಾದ್ರು ಸಡನ್ನಾಗಿ ಬುಕ್ ಏನಾರು ಬೇಕಂದರೆ ಓದೋಕ್ಕೆ ಫ್ಲೈಟಲ್ಲಿ, ಇಲ್ಲ ಎನಿ ಟೈಪ್ ಆಫ್ ಲಾಸ್ಟ್ ಮಿನಿಟ್ ಶಾಪಿಂಗ್ ಆ ಥರ ಏನಾರು ಅಂದರೆ ಈ ರಿಲೇ ಶಾಪಿಂಗಲ್ಲಿ ಹೋಗ್ಬೋದು. ರಿಲೇ ಅನ್ನೋದು ಎಲ್ಲ ಏರ್ಪೋರ್ಟಲ್ಲಿ ಆಲ್ಮೋಸ್ಟ್ ಲೈಕ್ ಮೋಸ್ಟ್ ಆಫ್ ದಿ ಏರ್ಪೋರ್ಟ್ಸಲ್ಲಿ ಇದ್ದೇ ಇರುತ್ತೆ. ಸೊ ಇವಾಗ ಲೈಕ್ ಡ್ರಿಂಕ್ಸ್ ಥರ ಆಗಲಿ ಏನಾರು ಬೇಕಿದ್ರೆ ಇದಕ್ಕೂ ಆಫರ್ ಇದೆ. ನೈಸ್, ಬೈ ಟು ಗೆಟ್ ಒನ್ ಫ್ರೀ. ಆ್ಯಂಡ್ ಚಾಕ್ಲೇಟ್ಸ್ ಆಗಲಿ, ಬುಕ್ಸ್ ಆಗಲಿ, ಎಲೆಕ್ಟ್ರಾನಿಕ್ಸ್, ಎನಿ ಕೈಂಡ್ ಆಫ್ ಥಿಂಗ್ ಇನ್ ಅ ಸ್ಮಾಲ್ ಸ್ಕೇಲ್. ಸೊ ಗಿಫ್ಟ್ಸ್ ಆಗಲಿ, ಈ ಥರ ಗಿಫ್ಟ್ಸ್ ಎಲ್ಲ ಇದೆ. ನೈಸ್. ಆನೆ ಆ ಥರದ್ದೆಲ್ಲ ಗಿಫ್ಟ್ಸ್ ಎಲ್ಲ ಇರುತ್ತೆ. ಇಲ್ಲಿಂದ ಯಾರಿಗಾರ ತೊಗೊಂಡೋಗ್ಬೇಕು ಅಂದರೆ ಇದನ್ನು ಚೂಸ್ ಮಾಡ್ಕೊಂಡು ಹೋಗ್ಬೋದು. ವಾವ್, ರಾಮಾಯಣ ಬೇರೆ ಇದೆ. ಓಕೆ, ನಾವು ಹೋಗ್ಬೇಕಾಗಿರೋದು C1 ಗೇಟಿಗೆ ಹೋಗೋಣ. 10 ಗಂಟೆಗೆಲ್ಲ ಇದೆ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು 4 ನಿಮಿಷದಲ್ಲಿ 9 ಗಂಟೆಗೆಲ್ಲ. ಬಟ್ ಆರಾಮಾಗಿ ಹೋಗೋಣ, ಹಿಂಗಿರೋ ಜನ ಜಾಸ್ತಿ ಇರ್ತಾರೆ ಬೋರ್ಡ್ ಆಗ್ತಾಯಿರಲಿ. ಎಸ್, ನನ್ನ ಫ್ಲೈಟ್ ಭದ್ರತೆನಲ್ಲಿದೆ, ಸೆಕ್ಯೂರಿಟಿಯಲ್ಲಿ. ಮಸ್ತು. ಇದೊಂಥರ ಕನ್ನಡದಲ್ಲಿ ಓದೋಕ್ಕೇ ಖುಷಿ. ಈ ಥರ ಕನ್ನಡ ಎಲ್ಲದರಲ್ಲೂ ಇಂಪ್ಲಿಮೆಂಟ್ ಮಾಡಬೇಕು. ಒಂದೋ ನಾನು ಏನಾರ ಅಲ್ಲಿ ಹೋಗಿ ಓದ್ತಾಯಿದ್ರು ಅಲ್ಲೂ ನಮ್ಮದು ಒಂಥರ ಎಷ್ಟು ಜನ ಇದ್ದಾರೆ ಗೊತ್ತಾ, ಒಂಥರ ಲೈಕ್ ಕನ್ನಡದವ್ರ ಸಂಘ ಥರ ಆಗಲಿ, ಕನ್ನಡದವ್ರು ಆ್ಯಕ್ಚುಲಿ ನನ್ನ ಫ್ರೆಂಡ್ಸೇನೆ ಎಷ್ಟೋ ಜನ ಇದ್ದಾರೆ. ನಾನು ಕಾಲೇಜಲ್ಲಿ ಓದಿರೋದು, ಬ್ಯಾಚುಲರ್ಸಲ್ಲಿ ಓದಿರೋದು. ಸೊ
ಅವ್ರುಗಳೇ ನನಗೆ ಒಂಥರ ಲೈಕ್ ಹೆಲ್ಪ್ ಮಾಡಿ ಎಲ್ಲ ಗೈಡ್ ಮಾಡಿದ್ದು ಮ್ಯೂನಿಕಲ್ಲಿ ತಿರ್ಗಾ ಸೆಟ್ಲ್ ಆಗೋಕ್ಕೆ. ಆಮೇಲೆ ಅಲ್ಲೊಂದು 2 ಸಂಘ ಥರ ಇದೆ. ಸೊ ಅಲ್ಲಿ ಯಾವಾಗವಾಗ ಈವೆಂಟ್ಸ್ ಥರ ಆಗಲಿ, ಫೆಸ್ಟಿವಲ್ಸ್ ಆಗಲಿ, ಇವಾಗ ರೀಸೆಂಟಾಗಿ ಯುಗಾದಿ ಹಬ್ಬನೂ ಅಷ್ಟೇ ಆಚರಿಸಿದ್ವಿ. ಸೊ ಮಸ್ತಾಗಿರುತ್ತೆ ಅಲ್ಲಿ. ಇವಾಗ ನೋಡೋಣ ಈ ಸೈಡೆಲ್ಲ ಇನ್ನೂ ಹೆಂಗೇಗಿದೆ ಅಂತ. ಒಂಥರ ಮಿಡಲ್ ಆಫ್ ದ ಫಾರೆಸ್ಟ್ ಥರನೇ ಇಟ್ಟಿದ್ದಾರೆ. ಆಚೆಗಡೆ ಎಷ್ಟು ಸೆಕೆ ಇದೆಯೋ ಇಲ್ಲಿ ಒಳಗಡೆ ಅಷ್ಟೇ ತಣ್ಣಗೆ ಮೇಂಟೈನ್ ಮಾಡ್ತಾ ಇದ್ದಾರೆ. ಓಕೆ, ಇವಾಗ ಇಲ್ಲಿ ಬಂದಾಗ AC ಬಂತು, ಬಟ್ ಅಲ್ಲೂ ಅಷ್ಟೇ ಆಚೆ ಇದ್ರೂ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸ್ವಲ್ಪ ಖಾಲಿ ಹೊಡಿಯುತ್ತೆ ಅಂದರೂ ನೋಡೋಣ. ಅಲ್ಲಿ ಆ ಸೈಡ್ ಫ್ಲೈಟ್ಸ್ ಇರುತ್ತೆ, ಫ್ಲೈಟ್ಸ್ ನೋಡೋಣ. ಇನ್ನೇನು ಗೈಡ್ ಹಾಕೊಂಡು ಇಲ್ಲೇ ಬಂತು. ಇಲ್ಲ ಆಲ್ರೆಡಿ ನಾವು C2ನಲ್ಲಿದ್ದೀವಿ. ಹಿಂಗಿರು C1ನಲ್ಲಿ ಇನ್ನೇನು ಬೋರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೊತ್ತಲ್ಲಿ ಫ್ಲೈಟ್ಸ್ ನೋಡೋಣ. ಓಕೆ, ನನ್ನ ಫ್ಲೈಟ್ ಆಲ್ರೆಡಿ ಅಲ್ಲಿ ಕಾಣಿಸ್ತಿದೆ. ಆಕಾಶ ಏರ್ ಅಲ್ಲಿ ಕಾಣಿಸ್ತಿದ್ಯಾ? ಅಲ್ಲಿ ಆರೆಂಜ್ ಕಲರ್ ಟೇಲ್ ಇರೋದೆ ನಮ್ದು ಆಕಾಶ ಏರ್ C1 ಗೇಟಲ್ಲಿರೋದು. ಮಸ್ತು ರೀ, ಮಸ್ತು. ರಾತ್ರಿ ಆದರೆ ಇದನ್ನೆಲ್ಲ ಲೈಟ್ಸ್ ಎಲ್ಲ ಟರ್ನ್ ಆನ್ ಮಾಡ್ತಾರೆ. ಸೊ ಫುಲ್ ಇಲ್ಯುಮಿನೇಟಿಂಗ್ ಆಗಿ ಚೆನ್ನಾಗಿರುತ್ತೆ. ಎಲ್ಲೇ ಹೋದರೂ ಕಾಫಿ, ಸ್ಯಾಂಡ್ವಿಚಸ್, ಕ್ರೊಸಾಂಟ್ ಅಲ್ಲ, ಪ್ರಶಾಂತ್ ಎಲ್ಲ ಇದ್ದೇ ಇರುತ್ತೆ. ಆ್ಯಕ್ಚುಲಿ ಗೊತ್ತಾ, ಪ್ರಶಾಂತ್ ಆ್ಯಕ್ಚುಲಿ ತುಂಬಾ ಫೇಮಸ್ಸು. ನಾನು ಇವಾಗ ಅಲ್ಲಿ ಹೋಗ್ತಾ ಇರೋ ಕಡೆನೂ. ಯಾಕಂದರೆ ನಾನು ಯಾವಾಗಲೂ ಅದನ್ನೇ ತೊಗೊಳ್ಳೋದು. ಅದು ಲಿಡಲ್ ಅನ್ನೋದು ಒಂದು ಸೂಪರ್ ಮಾರ್ಕೆಟ್ ಥರ ಇದೆ. ಸೊ ಅಲ್ಲಿ ಹೋಗ್ಬಿಟ್ರೆ ಸ್ವಲ್ಪ ಕಮ್ಮಿಗೂ ಸಿಗುತ್ತೆ. ಅಲ್ಲಿ ಹೋಗ್ಬಿಟ್ಟು ತೊಗೊಂಡು ತಿನ್ನೋದಯ್ಯ. ಅಟ್ಲೀಸ್ಟ್ ಲೈಕ್ ಇಮ್ಮಿಡಿಯೇಟಾಗಿ ಹೊಟ್ಟೆ ಹಸಿತಾಯಿದ್ರೆ ಇಮಿಡಿಯೇಟಾಗಿ ತೊಗೊಂಡು ತಿಂದ್ಬಿಟ್ರೆ ಸಾಕು, ಹೊಟ್ಟೆ ಹಸು ಎಲ್ಲ ಹೋಗುತ್ತೆ ಸದ್ಯಕ್ಕೆ. ಅದು ಬಿಟ್ಟರೆ ನಾನಂತೂ ಮನೆಗೆ ಹೋಗಿನೇ ಜಾಸ್ತಿ ಕುಕ್ ಮಾಡ್ಕೊಡೋದು. ಸೊ ಏನು ತುಂಬ ಏನು ಪ್ರಾಬ್ಲಮ್ ಆಗಲ್ಲ. ಓಕೆ, ಇವಾಗ ಗೇಟ್ C1ನಲ್ಲಿ ಇದ್ದೀವಿ. ಬೋರ್ಡಿಂಗ್ ಗೇಟ್ C1ಗೆ ಬಂದಿದ್ದೀವಿ. ಜನ ಅಂತೂ ಸಿಕ್ಕಾಬಿಡೆ ಕಾಯ್ತಾನೆ ಇದ್ದಾರೆ. ಏನು ಮಾಡೋಣ, ಒಳಗೋಣ, ಇಲ್ಲಾಂದರೆ ಇಲ್ಲೇ ಒಂದು ಸ್ವಲ್ಪ ನೀರೆಲ್ಲ ತುಂಬ್ಕೊಂಡು ಹೋಗೋಣ ಆರಾಮಾಗಿಯೇ. ಹಿಂಗಿರೋ ಕಾಯ್ತಾ ಇದ್ದಾರೆ ಜನ. ಏನಂತೀರಾ? ಎಸ್, ದಟ್ಸ್ ಬೆಟರ್. Hello. Yes. Passengers to Abu Dhabi, your final call. Yes, thank you. Okay. ನಾವು ನಡ್ಕೊಂಡು ಹೋಗೋಣ. ಒಬ್ಬ ಜನ ನೋಡಿ ಎಲ್ಲರೂ ಹೋಗಲ್ಲ ಪಾಪ ಕಚ್ಕೊಬಿಟ್ಟಿದ್ದಾರೆ.